ಎಂಟ್ರೆನ್ಸ್ ಅಲ್ಲಿ ಇಬ್ರು ಬಸ್ಸು ಇಲ್ಲೇ ಅವ್ರೆ, ಆಂಜನೇಯ ಸ್ವಾಮಿ, ಗಣೇಶ ಸ್ವಾಮಿ ಇಬ್ರಿಗೂ ನಮಸ್ಕಾರ ಹೊಡ್ಕೊಂಡು ಹಂಗೆ ಎಂಟ್ರಿ ಆಗೋಣ. ಹಾಯ್, ಹಲೋ, ನಮಸ್ಕಾರ. ನನ್ನ ಪ್ರೀತಿಯ ಕರುನಾಡ ಜನತೆಗೆ ಶ್ರೀಧರ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ರೀನಾಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನ್ ನಿಮ್ಮನ್ನ ಇವತ್ತು ಕರ್ಕೊಂಡ್ ಬಂದಿರೋ ಈ ಜಾಗ ನಮ್ಮ ಕಲ್ಪತರು ನಾಡು ಅಂತ ಕರೆಸ್ಕೊಳ್ಳುವ ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿರುವ ಮಧುಗಿರಿ ಕೋಟೆಗೆ ಬಂದಿದ್ದೀವಿ. ಸೊ ಕೋಟೆಯ ಕೆಳಗೆ ಕೋದಂಡರಾಮನ ದೇವಸ್ಥಾನ ಇದೆ. ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ಮಳೆಗಾಲ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಈಸಿ ಇದೆ, ಮೆಟ್ಲು ಓಡಿರಲಿಲ್ಲ. ಈಗ ಏನ್ ನೋಡೋದಲ್ಲ ಈ ತರ ಇರ್ತದೆ. ಇದು ಮದಗಿರಿ ಅಂತ ಕರಿತಿದ್ರು. ಏನ್ ಮದಗಿರಿ ಅಂತ ಕರಿತಿದ್ರು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಇಲ್ಲಿ ಮದ್ದು ಗುಂಡು ಶಸ್ತ್ರಗಳನ್ನ ತಯಾರಿಸ್ತಿದ್ದಂತ ಜಾಗ ಅಂತ ಮದಗಿರಿ ಅಂತ ಕರಿತಿದ್ರು. ಆಮೇಲೆ 1927 ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರು ಈ ಬೆಟ್ಟವನ್ನು ನೋಡಿ ಇಲ್ಲಿ ಜೇನುಹುಳಗಳ ವಾಸ ನೋಡಿ ಇದಕ್ಕೆ ಮಧುಗಿರಿ ಅಂತ ಕರೀತಾರೆ. ಮಧು ಅಂತ ಹೇಳಿದ್ರೆ ಜೇನು, ಗಿರಿ ಅಂದ್ರೆ ಬೆಟ್ಟ. ಏನ್ ಸಿಹಿ ಆಗಿದೆಯಲ್ಲ ಹೆಸರು, ಜೇನಿನಂತೆ ಸಿಹಿ. ಸೊ ಆವಾಗ ಆ ಮದಗಿರಿ ಹೋಗಿ ಮಧುಗಿರಿ ಆಗಿದ್ದು. ಏಷ್ಯಾದ 2ನೇ ಏಕಶಿಲೆ ಬೆಟ್ಟ ಅಂತ ಕರೆಸ್ಕೊಳ್ಳುವ ಈ ಮಧುಗಿರಿ ಬೆಟ್ಟ ಸಮುದ್ರದ ಮಟ್ಟ ಅಂತ ಹೇಳಿದ್ರೆ ಸಿ ಲೆವೆಲ್ ಗಿಂತ 3985 ಅಡಿ ಎತ್ತರವಾಗಿ ಇದೆ. ಇದು ಪಾವಗಡದಿಂದ ಬಳ್ಳಾರಿವರೆಗೂ ಹರಡಿರುವ ಪರ್ವತದ ಶ್ರೇಣಿಯಲ್ಲಿ ಒಂದಾಗಿದೆ. ಇದು ಪರ್ವತದ ಶ್ರೇಣಿ ಅಂದ್ರೆ ಈ ಟ್ರೈನ್ ಹೋಗಿಗಳ ತರ ಇರುವಂತ ಬೆಟ್ಟಗಳಲ್ಲಿ ಇದು ಒಂದಾಗಿದೆ. ನೀವು ನೋಡ್ಬೋದು, ಎಲ್ಲ ಸುತ್ತಮುತ್ತ ಈ ಕಡೆ ಎಲ್ಲ ಪಾವಗಡ ಟು ಬಳ್ಳಾರಿ ಎಲ್ಲ ಬರೀ ಬೆಟ್ಟದಿಂದಾನೇ ತುಂಬಿಕೊಂಡಿದೆ. ಈ ಕೋಟೆ ಇತಿಹಾಸ ಏನಂತ ಹೇಳಿದ್ರೆ, 17ನೇ ಶತಮಾನ ಸುಮಾರು 1670 ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿರುವ ಈ ಊರಿನ ಸ್ಥಳೀಯ ಪಾಳೆಗಾರರಾದ ರಾಜ ಹಿರೇಗೌಡರವರು ಈ ಕೋಟೆನ ಮಣ್ಣಿನಿಂದ ನಿರ್ಮಿಸ್ತಾರೆ. ಅದಾದ್ಮೇಲೆ ಹೈದರಾಲಿ ಟಿಪ್ಪು ಸುಲ್ತಾನ್ ಹಾಗೂ ಮೈಸೂರು ಸಾಮ್ರಾಜ್ಯಕ್ಕೆ ಸೇರ್ಪಡುತ್ತೆ.
ಆಗ ಇದನ್ನ ಇನ್ನೂ ಇಂಪ್ರೂವ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ. ಡೆವಲಪ್ ಅಂತ ಹೇಳಿದ್ರೆ ಆಲ್ರೆಡಿ ಡೆವಲಪ್ ಆಗಿತ್ತು, ಅದನ್ನು ಇನ್ನೂ ಡೆವಲಪ್ ಮಾಡಿ ಅವರು ನಮ್ಮ ಕಲ್ಚರ್ ಇದ್ರ ಡಿಸೈನ್ ಜೊತೆ ಅವ್ರದನ್ನು ಒಂದೆರಡು ಹಾಕ್ಬಿಟ್ಟಿದ್ದಾರೆ. ನೀವು ಎಂಟ್ರೆನ್ಸ್ ಅಲ್ಲಿ ನೋಡ್ಬೋದು, ಎಂಟ್ರೆನ್ಸ್ ಅಲ್ಲಿ ಅವ್ರದ್ದು ಇದು ಟಿಪ್ಪು ಸುಲ್ತಾನ್ ಹಾಕಿರೋ ಆ ಗೋಪುರ, ಆರ್ಚ್ ಗೋಪುರಗಳು ಕಾಣಿಸುತ್ತೆ, ಅದು ಅವ್ರು ಹಾಕಿರೋದು. ಮೈಸೂರು ಆಡಳಿತಕ್ಕೆ ಇದೊಂದು ಏನ್ ಹೇಳ್ತಾರೆ, ಭದ್ರಕೋಟೆ ಅಂತಾನೆ ಹೇಳ್ಬೋದು. ಇಲ್ಲಿ ಅವರ ವೆಪನ್ಸ್ ಅದು ಇದೆಲ್ಲ ನಡೀತಿದ್ರು. ಸೊ ಇಲ್ಲಿಂದಾನೆ ಸಪ್ಲೈ ಎಲ್ಲ ನಡೀತಿತ್ತು ಅಂತ ಹೇಳ್ತಾರೆ. ಚಿತ್ರದುರ್ಗದ ಕೋಟೆಯಲ್ಲಿ 7 ಸುತ್ತಿನ ಕೋಟೆ, ಇದು 10 ಸುತ್ತಿನ ಕೋಟೆ. 10 ಸುತ್ತಿನ ಕೋಟೆ ಅಂತಂದ್ರೆ 7 ಡಿಫೆನ್ಸ್ ಲೇಯರ್, 7 ಕಾಂಪೌಂಡ್ ದಾಟ್ ಬರ್ಬೇಕು. ಎಲ್ಲೂ ಜಾಗ ಇಲ್ಲ, ಸುತ್ತಮುತ್ತ ಬೆಟ್ಟ ಹತ್ರಕ್ಕೆ ಹೋದ್ರೆ ಹೆಂಗೂ ಇಲ್ಲ, ಇದೇ ದಾರಿ. ಈ ದಾರಿ ಹೋಗಕ್ಕಂತೂ ಆಗಲ್ಲ, ಯಾಕಂದ್ರೆ ಅವ್ರು ಇರ್ತಿದ್ರ ಕಾವಲು ಕಾಯ್ತಿದ್ರಲ್ರಿ. 1791ರಲ್ಲಿ ಇದು ಬ್ರಿಟಿಷರ ಕೈ ಪಾಲಾಗುತ್ತೆ. ಬ್ರಿಟಿಷರು ನಿಜಾಮ್ರು ಮತ್ತೆ ಮರಾಠಾಸ್ ಜೊತೆ ಸೇರ್ಕೊಂಡು ಟಿಪ್ಪುನ ಸೋಲಿಸಿ ಈ ಕೋಟೆನ ಅವರ ವಶಪಡಿಸ್ಕೊಂತಾರೆ. ಈ ಬೆಟ್ಟಕ್ಕೆ 3 ಬಾಗಿಲುಗಳಿದೆ. 3 ಮೇನ್ ಬಾಗಿಲು ಅಂತ 3 ಬಾಗಿಲುಗಳು ಅಂತ ಕರೀತಾರೆ. ದಿಡಿ ಬಾಗಿಲು ಅಂತ ಒಂದಿದೆ, ಹಾಗೂ ಆ ಮಧ್ಯದಲ್ಲಿ ಏನೋ ಬಾಗಿಲಿದೆ. ಕೊನೆಯದಾಗಿ ಸ್ಟಾರ್ಟಿಂಗ್ ಅಲ್ಲಿ ಇರೋದು ದಿಡಿ ಬಾಗಿಲು, ಲಾಸ್ಟ್ ಅಲ್ಲಿ ಎಂಡ್ ಆಗೋದು ಮೈಸೂರು ಬಾಗಿಲು. ಇಲ್ಲಿ ವಾಚ್ ಟವರ್ಸ್ ಇದೆ ನೋಡ್ರಿ. ಬುರುಜು, ಕೋಟೆಯ ಬುರುಜು. ಅದ್ ಬಂದು ವಾಚ್ ಟವರ್. ಇದು ಪಿರಂಗಿಗಳನ್ನೆಲ್ಲ ಇಕ್ಕಿ ಇಲ್ಲಿ ಯಾರಾದ್ರೂ ಕೋಟೆನ ಇದು ದಾಳಿಗೆ ಬಂದ್ರೆ ಇಲ್ಲಿಂದ ಅವ್ರು ದಾಳಿ ಮಾಡ್ತಿದ್ರು. ನೋಡಿ, ಇಲ್ಲೂ ಪಿರಂಗಿಗಳೆಲ್ಲ ಇಡ್ತಿದ್ರು ಅನ್ಸುತ್ತೆ ಆ ಗ್ಯಾಪಲ್ಲಿ. ಕೋಟೆಯ ಮೊದಲನೇ ಹಂತಕ್ಕೆ ಈಗ ಬಂದಿದ್ದೇನು ಇಲ್ಲ. ಈಗೇನಿದೆ ಅಲ್ಲ, ಇಲ್ಲಿಂದ ಸ್ಟಾರ್ಟು. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸು. ಇಲ್ಲಿ ಸ್ಟಾರ್ಟಿಂಗ್ ಬರ್ತಿದಂಗೆ ಇಲ್ಲಿ ಒಂದು ಪೊಲೀಸ್ ಸಿಗುತ್ತೆ, ಅಂದ್ರೆ ವಾಚ್ ಟವರ್ ಅಂತಾನೆ ಹೇಳ್ಬೋದು, ಡಿಫೆನ್ಸ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಇಲ್ಲಿಂದ ಡಿಫೆಂಡ್ ಮಾಡ್ಬೋದು. ಇವಾಗ ಒಬ್ಬ ಸೈನಿಕ ಇಲ್ಲಿ ಡಿಫೆನ್ಸ್ ಆದಾಗ ಕಾವಲು ಕಾಯ್ತಾ ಇರ್ತಾನೆ. ಅವನ್ ಕಾವಲು ಕಾಯ್ಬೇಕಾದ್ರೆ ಇನ್ನೊಬ್ಬ ಏನ್ ಮಾಡ್ತಾನೆ, ಶಿಫ್ಟ್ ಅವನು ಇದ್ರೊಳಗಡೆ ಹೋಗಿ ರೆಸ್ಟ್ ಮಾಡ್ತಾನೆ. ಎಷ್ಟು ಚಿಕ್ಕದಾಗಿದೆ. ಕಾವಲು ಕಾಯ್ತಿದ್ದ ಸೈನಿಕರು ನೀರು ಕುಡಿಯೋಕೆ ಟ್ರೈ ಮಾಡ್ಕೊಂಡಿದ್ದಾರೆ. ಕಟ್ಟೆ ಕಟ್ಕೊಂಡವ್ರೆ, ಕಟ್ಟಿ ನೀರಿದೆ. ಆಗಿನ ಕಾಲದಲ್ಲಿ ಎಷ್ಟು ಮುಂದುವರೆದಿದ್ರು ಅವ್ರ ಐಡಿಯಾಸ್ ಅಲ್ಲಿ ಅಂತ ಹೇಳಿದ್ರೆ ಇದೊಂದು ಇದು ಅಂತಾನೆ ಹೇಳ್ಬೋದು. ಆಗ್ಲಿದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಈ ಬೆಟ್ಟದ ಮೇಲಿಂದ ಮಳೆ ಸಂಗ್ರಹಿಸಕ್ಕೆ ಅವರು ಒಂದು ಕಟ್ಟೆಯನ್ನ ಕಟ್ಕೊಂಡಿರ್ತಾರೆ. ಸೊ ನೀವು ಇದು ನೋಡ್ಬೋದು, ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ ನಿಮ್ಗೆ. ಇದು ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ. ಹಂಗೆ ಝೂಮ್ ಹಾಕಿದ್ರೆ ನಮ್ ಬಾಸು ಅಲ್ಲ, ಅವ್ರು ನೋಡ್ರಿ ಆಂಜನೇಯ.
ಆಂಜನೇಯಂದು ಒಂದು ವಿಗ್ರಹ ಇದೆ, ಅಂದ್ರೆ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಆಂಜನೇಯಂದು. ನೀರ್ನೆಲ್ಲ ಅವ್ರು ಕಾಲುವೆ ತರ ಕಟ್ಬಿಟ್ಟಿದ್ದಾರೆ, ಅಂದ್ರೆ ಒಂದು ಇದ್ ಮಾಡ್ಕೊಂಡು ಶೇಪ್ ಕೊಟ್ಕೊಂಡಿದ್ದಾರೆ. ಹಂಗೆ ನೀರ್ ಬಂದು ಬರುತ್ತೆ ಕೆನಲ್. ಈ ಕೆನಲ್ ಬರುತ್ತೆ ಅಲ್ಲಿಂದ. ನೋಡ್ರಿ ಏನ್ ಸಿವಿಲೈಸೇಷನ್ ಆಗಿದ್ದಾರೆ. ಇಲ್ಲಿಂದ ಬೆಟ್ಟದ ಮೇಲಿಂದ ನೀರು ಬಂದು ಇಲ್ಲಿ ಬರುತ್ತೆ. ಇಲ್ಲಿ ಅಲ್ಲಿ ಬರುತ್ತೆ, ಅಲ್ಲಿಂದ ಹಿಂಗೆ ನೀರು ಇಲ್ಲಿ ತುಂಬ್ಕೊಂಡು ಇಲ್ಲಿಂದ ಹಿಂಗೆ ಮಣ್ಣು ಒಳಗಡೆಯಿಂದ ಭೂಮಿಯಿಂದ ಇಲ್ಲಿ ಬಂದು ಹಂಗೆ ಹರ್ಕೊಂಡು ಅಲ್ಲೇ ಕೆಳಗಡೆಗನ ಹೋಗ್ಬಿಡುತ್ತೆ. 17ನೇ ಶತಮಾನದಲ್ಲಿ ಈ ಥರ ಆ ಕಡೆ ಏನದು ಆ ಬುರ್ಜು, ಅಂದ್ರೆ ಆ ಕಾವಲು ಕಾವಲು ಇದರಿಂದ ನೋಡಿದ್ರೆ ಆಂಜನೇಯ ಕಾಣಿಸ್ತಾನೆ. ಹಂಗೆ ಇನ್ನೊಬ್ರು ನಮ್ಮ ಬಾಸ್ ಗಣೇಶನವರೇ ಕಣ್ರಿ, ಅಲ್ಲಿ ಚಿಕ್ಕದಾಗಿ ನಮ್ಮ ಬಾಸ್ ಗಣೇಶ ಇದ್ದಾರೆ. ಗಾಳಿ ನೋಡ್ರಿ ಹೆಂಗ್ ಬೀಸ್ತೈತೆ. ಇದು ಎರಡನೇ ಬಾಗಿಲು, ಮೊದಲನೇ ಬಾಗಿಲಿಂದ ಎರಡನೇ ಬಾಗಿಲಿಗೆ ಬಂದು ಅದೇನೇ ಈಸಿ ಇತ್ತು. ಇವಾಗ ಎರಡನೇ ಬಾಗಿಲಿಂದ ಈ ತರ ಇರುತ್ತೆ. ಎರಡನೇ ಬಾಗಿಲಿದು ಮಧ್ಯದ ಬಾಗಿಲಿದು. ಮೂರನೇ ಬಾಗಿಲಿಗೆ ಹೋಗ್ಬೇಕು. ಮೂರನೇ ಬಾಗಿಲಿಗೆ ಹೋದ್ರೇನೆ ಫೈನಲ್ಲು. ನಾವಲ್ಲೇ ಈಗ 2 ಡೋರ್ ದಾಟಿದ್ದೀವಿ. ಇದು ದಾಟಬೇಕು. ಇಲ್ಲಿ ನಿಮಗೆ ಕಬ್ಬಣದ ಇದು ಸಿಗುತ್ತೆ. ಮುಂದಕ್ಕೆ ಹೋಗ್ತಾ ನೋಡೋಣ. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬೀಸ್ತೈತೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ.